ನಮಸ್ತೆ ವೀಕ್ಷಕರೇ. ತುಂಬಾ ವರ್ಷಗಳಿಂದ ನಮ್ಮ ಎಸ್ ಜೊತೆ ಒಡನಾಟ. ತುಂಬಾ ಟೈಮ್ ಆದ್ಮೇಲೆ ಸಿಕ್ಕಿದ್ದಾರೆ. ಈಗ ಬೈರ ಮೂವಿನಲ್ಲಿ ಒಂದು ಅದ್ಭುತವಾದ ಪಾತ್ರವನ್ನ ಮಾಡ್ತಿದ್ದಾರೆ. ಯಾವ ರೀತಿ ಪಾತ್ರ ಮಾಡ್ತಿದ್ದಾರೆ, ಇದು ಎಷ್ಟನೇ ಸಿನಿಮಾ, ನಮ್ಮ ಅಣ್ಣನ್ ಮಾತಾಡಿಸ್ತಾ ಹೋಗ್ತೀನಿ. ನಮಸ್ತೆ ಸರ್, ನಮಸ್ತೆ. ಬೈರ ಒಂದು ಒಳ್ಳೆ ಕಂಟೆಂಟ್ ಇರುವಂತ ಮೂವಿ. ಇದರಲ್ಲಿ ಒಂದು ಸ್ಲಮ್ಮಿನ ಇರಬಹುದು, ಒಂದು ಏರಿಯಾದ ಒಂದು ನಾಯಕನ ಪಾತ್ರವನ್ನು ನಾನು ನಿಭಾಯಿಸ್ತಾ ಇದ್ದೀನಿ. ಚೆನ್ನಾಗಿದೆ. ಆಕ್ಟರ್ ಜೊತೆ ಒಂದು ಫೈಟಿಂಗ್ ಇದೆ, ಆಕ್ಟಿಂಗ್ ಅಲ್ಲಿ ಫೈಟಿಂಗ್ ಇದೆ, ಹೀರೋ ಜೊತೆ ಫೈಟಿಂಗ್ ಇದೆ, ಎಲ್ಲನೂ ಇದೆ. ಮತ್ತೆ ಎಲ್ಲ ತರದ ಎಮೋಷನ್ ಇರುವಂತ ಮೂವಿ ಇದು ಬೈರ. ಸೊ ಅದ್ರಲ್ಲಿ ನನ್ನ ಪಾತ್ರ, ವರ್ಧನ್ ಅವರ ಪಾತ್ರ, ಮತ್ತೆ ಎಲ್ಲರ ಪಾತ್ರ ತುಂಬಾನೇ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿದೆ. ಒಂದು ಅಕುಲ್ ಅವರ ಒಂದು ಕೊನೆ ಮೂವಿ ನಾನು ಅದ್ರಲ್ಲಿ ಆಕ್ಟಿಂಗ್ ಮಾಡಿದ್ದೀನಿ. ತುಂಬಾ ಅವರು ಪರ್ಫೆಕ್ಟ್ ಆಗಿ ಇಷ್ಟ ಬೇಕು, ಈ ತರನೇ ಇರ್ಬೇಕಂತ ಹೇಳ್ಬಿಟ್ಟು ಯೋಚನೆ ಮಾಡ್ಬಿಟ್ಟು ಡೈರೆಕ್ಷನ್ ಮಾಡೋರು. ಸೊ ಈ ಮೂವಿಯಲ್ಲಿ ತುಂಬಾ ಜಾಸ್ತಿ ಇದೆ ಪಾತ್ರ. ಸೊ ತುಂಬಾ ಖುಷಿ ಇದೆ ಮಾಡೋದಕ್ಕೆ. ಅಣ್ಣ, ಇದು ಎಷ್ಟನೇ ಸಿನಿಮಾ ಅಣ್ಣ ಇದು ನಿಮ್ದು? ಸರ್ ಆಯ್ತು ಸರ್, ಒಂದು 70-80 ಆಗ್ತಾ ಬಂತು. ನಾನು ಲೆಕ್ಕ ಇಟ್ಕೊಂಡಿಲ್ಲ. ಅದ್ರಲ್ಲಿ ಏನಿದೆ, ಇದು ಕೆಲಸ ಅಷ್ಟೇ, ಕೆಲಸ ಮಾಡ್ಕೊಂಡು ಹೋಗ್ತಿರೋದು. ನಮ್ದು 50ನೇ 60ನೇ 100 ನಮ್ಗೆ ಗೊತ್ತಾಗಲ್ಲ, ಮಾಡ್ತಾ ನೋಡಿ, ಹೋಗ್ತಾರೆ. ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಕಣ್ಣು ಗೊತ್ಕೊಂಡು ಆ ಪಾತ್ರವನ್ನ ಪರಾಜಯ ಪ್ರವೇಶ ಮಾಡ್ತಾರೆ. ಅಲ್ಲ, ಮಾಡ್ಲೇಬೇಕಲ್ವಾ? ಇದೇ ತಾನೇ ಹೊಟ್ಟೆಗೆ ಊಟ ಕೊಡ್ತಿರೋದು. ಅವ್ರು ಕೂಡ ಒಂದೇ ವರ್ಕ್ ಮಾಡಿದ್ರು ಅಥವಾ 10 ದಿವಸ ವರ್ಕ್ ಮಾಡಿದ್ರು ದುಡ್ಡು ತಗೋತೀವಿ ನಾವು. ಅದ್ ನಮ್ಮ ಕೆಲಸಕ್ಕೆ ದುಡ್ಡು ತಗೋತಿರೋದು ನಾವು. ಆಮೇಲೆ ಇತ್ತೀಚೆಗೆ ತುಂಬಾ ಪ್ಯಾನ್ ಇಂಡಿಯಾ ಸಿನಿಮಾ ಕೆಡಿ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರವನ್ನ ಅದ್ರಲ್ಲಿ ಮಾಡ್ತಿದ್ದಾರೆ. ಅದು ಎಷ್ಟು ಖುಷಿ ಇದೆ ಅಣ್ಣ ನಿಮ್ಗೆ? ತುಂಬಾ ಖುಷಿ ಇದೆ ಸರ್. ಅಂತ ಮೂರು ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊಟ್ಟಂತ ಡೈರೆಕ್ಟರ್ ಪ್ರೇಮ್ ಸರ್, ಅವ್ರ ಜೊತೆಗೆ ಏಕಲವ್ಯ ಮೂವಿಯಲ್ಲಿ ಕೂಡ ಮಾಡಿದೆ. ತುಂಬಾ ಇಷ್ಟಪಟ್ಟರು ನನ್ನ. ಅವ್ರ ಎರಡನೇ ಮತ್ತೆ ಕೊನೆ ಮೂವಿ ಕೆಡಿಯಲ್ಲಿ ಕೂಡ ನಾನು ಹಾಕೊಂಡು ತುಂಬಾ ಒಳ್ಳೆ, ಅಂದ್ರೆ ವೆರಿ ರೆಸ್ಪಾನ್ಸಿಬಲ್ ಆಗಿರುವಂತ ಒಂದು ಕ್ಯಾರೆಕ್ಟರ್ ಕೊಟ್ಟರು. ತುಂಬಾ ಚೆನ್ನಾಗಿದೆ. ಸುಮಾರು 60-70 ದಿವಸ ನಾನು ಕೆಲಸ ಮಾಡಿದ್ದೀನಿ ಅದರಲ್ಲಿ. KVN ಪ್ರೊಡಕ್ಷನ್ ತುಂಬಾ ಚೆನ್ನಾಗಿ ನೋಡ್ಕೊಂಡಿದೆ ನಮ್ಮನ್ನ. ಅದಲ್ಲದೆ ದೊಡ್ಡ ಮಟ್ಟದಲ್ಲಿ ಇದು ಈಗ ರಿಲೀಸ್ ಆಗ್ತಾ ಇದೆ. ಇನ್ನೇನು ಸ್ವಲ್ಪ ದಿವಸದಲ್ಲಿ ಆಗ್ತಾ ಇದೆ. ಸೊ ನೀವೆಲ್ಲ ಹೆಂಗ್ ಕಾಯ್ತಾ ಇದ್ರು, ನಾನು ಕೂಡ ಅಷ್ಟೇ ಒಂದು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ ಆ ಮೂವಿನ. ಅಣ್ಣ, ಈಗ ಕೆಡಿ ಅಲ್ಲದೆ ಇನ್ನ ಯಾವ್ಯಾವ ಸಿನಿಮಾಗಳು ನಿಮ್ಗೆ ರಿಲೀಸ್ಗೆ ರೆಡಿ ಇದೆ? ತುಂಬಾ ಇದೆ. ಕಾಲಾಂತಕ್ಕೆ ಇದೆ, ವಿರಾಟ ಪರ್ವ ಇದೆ, ಆಮೇಲೆ ಒಂದು ತೆಲುಗು ಮಾಡ್ತಾ ಇದ್ದೀನಿ ನಾನು, ಲೆನಿನ್ ಅಂತ ಮೂವಿ ಹೆಸರು. ಆಮೇಲೆ ಕೆಡಿ ಇದೆ, ಅಶೋಕ ಬ್ಲೇಡ್ ಇದೆ, ಸಾಕಷ್ಟಿದೆ ಸರ್ ಕನ್ನಡದಲ್ಲಿ. ನೋಡಿ, ಹೋದ ವರ್ಷಂತೂ ಸಾಲು 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 ಸಿನಿಮಾ ವಾಟ್ಸಪ್ ಅಲ್ಲಿ ನಮ್ಗೆ ಹಾಕ್ತಾನೆ ಇರೋರು, ನಾನು ಶೇರ್ ಮಾಡ್ತಾನೆ ಇರುವೆ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಬ್ರದರ್ಗೆ ಎಸ್ಸರ್ಗೆ ಯಾವಾಗ್ಲೂ ಖಂಡಿತ ನಮ್ಮ ಚಾನಲ್ ಕಡೆಯಿಂದ, ನಮ್ಮ ವೀಕ್ಷಕರಿಂದ ಖಂಡಿತ ಸಪೋರ್ಟ್ ಇರುತ್ತೆ ಅಣ್ಣ. ಥ್ಯಾಂಕ್ ಯು. ಹಾಗೆ ಚಾನಲ್ ಕಡೆಯಿಂದ ನಿಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಹಾಗೆ ಸಿನಿಮಾದ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ, ಅಲ್ಲಿ ಏನ್ ನಡೀತಾ ಇದೆ, ಏನ್ ಹೋಗ್ತಾ ಇದೆ ಅನ್ನೋದಕ್ಕೆ. ಮಹಾದೇವನು ಏನು ಚಾನೆಲ್ ಏನಿದೆ ಅದನ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಅದನ್ನ ಶೇರ್ ಮಾಡಿ. ಹಾಗೆ ನೀವೆಲ್ಲ ನಮ್ಮ ಇಂಡಸ್ಟ್ರಿ ಬಗ್ಗೆ ಕೆಲವೊಂದು ವಿಷಯಗಳನ್ನ ಅಲ್ಲಿ ತಿಳ್ಕೊಂಡು ಎಂಜಾಯ್ ಮಾಡಿ. ಥ್ಯಾಂಕ್ ಯು.